ನಟನ ಮೇಲೆ ದೂರು ಕೂಡ ದಾಖಲಾಗಿದೆ. ಈ ಹಿನ್ನೆಲೆ ಸದ್ಯ ಈತ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಫೋನ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ನಟ. ನಿನ್ನೆ ಸಂಜೆವರೆಗೂ ಸಿನಿಮಾ ಸಂದರ್ಶನಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು, ಭಾಗಿಯಾಗಿದ್ರು. ನಂತರ ನಮ್ಮ ಸಂಪರ್ಕದಲ್ಲಿ ಸಿಗ್ತಾ ಇಲ್ಲ ಅಂತ ಚಿತ್ರತಂಡ ಹೇಳ್ತಾ ಇದೆ. ಟಿವಿ9ಗೆ ಚಿತ್ರತಂಡದ ಆಪ್ತ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ. ದೂರು ದಾಖಲಾಗ್ತಾ ಇದ್ದ ಹಾಗೆ ಯಾರ ಸಂಪರ್ಕಕ್ಕೂ ಕೂಡ ಈತ ಸಿಗ್ತಾ ಇಲ್ಲ. ಫೋನ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ನಿನ್ನೆ ಸಂಜೆವರೆಗೂ ಸಿನಿಮಾ ಸಂದರ್ಶನಗಳಲ್ಲಿ ಭಾಗಿಯಾಗ್ತಾ ಇದ್ದಂತ ನಟ ನಂತರ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಅಂತ. ಇದೀಗ ಸಂತ್ರಸ್ತೆ ಎಫ್ಐಆರ್ ಕೂಡ ಫೈಲ್ ಮಾಡಿದ್ದಾರೆ. ಅವರ ದೂರಿನ ಆಧಾರದಲ್ಲಿ ಎಫ್ಐಆರ್ ಫೈಲ್ ಆಗಿದೆ. ಬಟ್ ಏನೇನು ಹೇಳಿದ್ದಾರೆ ಎಫ್ಐಆರ್ ನಲ್ಲಿ ಬನ್ನಿ ನೋಡೋಣ. ನೋಡಿ, ಒಂದ್ ಕಡೆ ಆಗ್ಲೇ ಹೇಳಿದಾಗೆ 2 ಬಾರಿ ಅಬಾರ್ಷನ್ ಆಗಿದೆ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ಎಫ್ಐಆರ್ ನಲ್ಲಿ. ಜೊತೆಗೆ ಒಂದೇ ಸಿನಿಮಾದಲ್ಲಿ ನಾವು ನಟಿಸ್ತಾ ಇದ್ವಿ ಅಂತ ಹೇಳಿದ್ರೆ ಹೇಗ್ ಪರಿಚಯ ಆಯಿತು, ಸೊ ಆರಂಭದಿಂದ ಇಲ್ಲಿವರೆಗೆ ಯಾವ ರೀತಿಯಾಗಿ ಆತನನ್ನ ಬಳಸ್ಕೊಂಡಿದ್ದಾನೆ ಅನ್ನೋದನ್ನ ಹೇಳಿದ್ದಾರೆ. ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಕೊನೆಗೆ ಏನೂ ದಿಕ್ಕು ತೋಚದೇನೆ 2 ಬಾರಿ ಅಬಾರ್ಷನ್ ಮಾಡಿಸಿದ್ದ, ಅತ್ಯಾಚಾರ ಎಸಗಿದ್ದ, ಮದುವೆ ಆಗ್ತೀನಿ ಅನ್ನೋದಾಗಿ ಫೇಕ್ ಪ್ರಾಮಿಸ್ ಮಾಡಿದ್ದ. ಇವೆಲ್ಲವನ್ನ ಕೂಡ ಸಂತ್ರಸ್ತೆ ಎಫ್ಐಆರ್ ನಲ್ಲಿ ಹೇಳಿದ್ದಾರೆ. ಮನುವಿನಿಂದ ತನಗೆ ಏನೇನು ಮೋಸ ಆಗಿದೆ ಅನ್ನೋದನ್ನ ಹೇಳಿದ್ದಾರೆ. ಒಂದೇ ಸಿನಿಮಾದಲ್ಲಿ ನಟಿಸೋ ಮೂಲಕವಾಗಿ ಇವರ ಪರಿಚಯ ಆಗುತ್ತೆ. ಜೊತೆಗೆ ಇನ್ನೊಂದು ಕೆಲವೊಂದಷ್ಟು ವಿಚಾರಗಳಂತ ಹೇಳಿದ್ರೆ, ಈ ಪೇಮೆಂಟ್ ಮಾಡೋ ನೆಪದಲ್ಲಿ ಬಂದು ರೂಮ್ಗೆ ಬಂದು ಅತ್ಯಾಚಾರವನ್ನ ಎಸಗಿದ್ದಾನೆ ಅಂತ. ಒಟ್ಟೊಟ್ಟಿಗೆ ಬೇರೆ ಬೇರೆ ಶೋಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಂತೆ. ಹೇಳಿ ಕೇಳಿ ರಿಯಾಲಿಟಿ ಶೋಗಳಲ್ಲೂ ಆಕ್ಟ್ ಮಾಡಿದ್ದಂಥ ವ್ಯಕ್ತಿಗಳು ಇವರೆಲ್ಲರೂ ಕೂಡ. ಹಾಗಾಗಿ ಬೇರೆ ಬೇರೆ ಶೋಸ್ಗಳನ್ನ ಕೊಡ್ತಾ ಇರ್ತಾರೆ. ಸೊ ಅಲ್ಲಿ ಕರ್ಕೊಂಡು ಹೋಗೋದು, ಅನಂತರ ಪೇಮೆಂಟ್ ಕೊಡೋ ಇದರಲ್ಲಿ ನೆಪದಲ್ಲಿ ಬರೋದು, ತನ್ನನ್ನು ಬಳಸ್ಕೊಂಡಿದ್ದಾರೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ.